ಹಲೋ ಗೈಸ್, ನಾನು ವಿನಯ್. ನೀವು ನೋಡ್ತೀವಿ ಟೆಕ್ ಝೋನ್ ಚಾನಲ್. ನೋಡ್ರಿ, ಯೂಟ್ಯೂಬಿಂದ ಅವಾಗ ಅಪ್ಡೇಟ್ಗಳು ಬರ್ತಾನೆ ಇರ್ತಾವೆ. ಕೆಲವೊಂದಿಷ್ಟು ಚಲೋ ಇರ್ತಾವೆ, ಕೆಲವೊಂದಿಷ್ಟು ಒಂದು ಸ್ವಲ್ಪ ಬೇಜಾರು ತರುವಂತಹ ಅಪ್ಡೇಟ್ಗಳು ಇರ್ತಾವೆ. ಬಟ್ ಇವಾಗ ಬಂದಿರುವಂತಹ 3 ಅಪ್ಡೇಟು ಎದ್ರ ಮ್ಯಾಗಿತ್ತಪ್ಪ ಅಂತಂದ್ರೆ, ನೀವೇನಾದರೂ ಅರ್ನಿಂಗ್ ರಿಲೇಟೆಡ್ ಅಪ್ಲಿಕೇಶನ್ಸ್ ಅಥವಾ ಇಷ್ಟು ಅರ್ನ್ ಮಾಡ್ತೀರಿ ಅಂತಹ ಈ ವಿಡಿಯೋಸ್ಗಳು ಮಾಡ್ತೀರಿ ನೋಡ್ರಿ, ಆ ರೀತಿ ಏನಾದರೂ ನೀವು ವಿಡಿಯೋಸ್ಗಳು ಮಾಡ್ತಾ ಇದ್ರೆ ನಿಮಗೊಂದು ಅಪ್ಡೇಟ್ ಬಂದೈತಿ. ಜೊತೆಗೆ ನೀವು ಏನಾದರೂ ಕೋವಿಡ್ ಟೈಮ್ನಾಗ ಏನಾದರೂ ವಿಡಿಯೋಸ್ಗಳು ಮಾಡಿರ್ತೀರಿ, ಅದು ಯಾವ ಟೈಪ್ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಸೊ ಅದರ ರಿಲೇಟೆಡ್ ಕೋವಿಡ್ ಟೈಮ್ನಾಗ ಏನು ವಿಡಿಯೋಸ್ಗಳು ಮಾಡಿದ್ರಿ, ಆ ಒಂದು ರಿಲೇಟೆಡ್ ಒಂದು ಅಪ್ಡೇಟ್ ಬಂದೈತಿ. ಜೊತೆಗೆ ನಿಮ್ಗೆ ಮೊನಿಟೈಸೇಷನ್ ರಿಲೇಟೆಡ್ ಒಂದು ಅಪ್ಡೇಟ್ ಬಂದೈತಿ. ನೋಡೋಣಂತ ಏನಪ್ಪ ಈ ಅಪ್ಡೇಟ್ಗಳನ್ನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಕಾಂತರು ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಬನ್ನಿ ನೋಡಿನ ಶುರು ಮಾಡೋಣ. ಮೊದಲಿಗೆ ಈ ಅರ್ನಿಂಗ್ ರಿಲೇಟೆಡ್ ಅಂದರೆ ಅಪ್ಲಿಕೇಶನ್ಸ್ಗಳನ್ನ ಇವಾಗ ಏನು ಮಾಡ್ತಾರೆ, ಇಷ್ಟು ದುಡ್ಡನ್ನು ಅರ್ನ್ಸ್ ಮಾಡ್ಬೋದು, ನೀವು ಖಂಡಿತವಾಗಿ ಇಷ್ಟು ದುಡ್ಡನ್ನ ಅರ್ನ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ತುಂಬ ಜನ ವಿಡಿಯೋಸ್ಗಳನ್ನ ಮಾಡ್ತೀರಿ. ಮಂತ್ಲಿ ಇಷ್ಟು ಅರ್ನ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನೀವು ಈ ರೀತಿ ವಿಡಿಯೋಸ್ಗಳನ್ನ ಮಾಡಿದರೆ ತಪ್ಪಿಲ್ಲ. ಬಟ್ ಗ್ಯಾರಂಟಿ ಕೊಡೋಂಗಿಲ್ಲ ಇಷ್ಟ ಗೆಲ್ತೀರಿ ನೀವು ಅಥವಾ ಇಷ್ಟ ನೀವು ಅರ್ನ್ ಮಾಡ್ತೀರಿ ಮಂತ್ಲಿ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಗ್ಯಾರಂಟಿಯಾಗಿ ಅಥವಾ ಈ ಕನ್ಫರ್ಮ್ ಮಾಡೋಂಗಿಲ್ಲ. ಕನ್ಫರ್ಮ್ ಥರ ನೀವು ಏನಾದರೂ ವಿಡಿಯೋಸ್ಗಳನ್ನ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ವಿಡಿಯೋಸು ರಿಮೂವ್ ಮಾಡ್ತಾರಂತ ಯೂಟ್ಯೂಬರು ಒಂದು ಹೊಸ ಅಪ್ಡೇಟ್ನ ತೊಗೊಂಬಂದ್ರೆ. ಯಾವುದೇ ರೀತಿಯಾದಂಥ ಅರ್ನಿಂಗ್ ಅಪ್ಲಿಕೇಶನ್ಗಳನ್ನ ಕನ್ಫರ್ಮ್ ಅಂತಂದ್ರೆ ಅದು ಗ್ಯಾಮ್ಲಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುವಂಥ ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ನೀವು ಖಂಡಿತ ಹೇಳಂಗಿಲ್ಲ ಇಷ್ಟೇ ನೀವು ಗೆಲ್ತೀರಿ, ಇಷ್ಟೇ ಕನ್ಫರ್ಮ್ ಆಗಿ ಗೆಲ್ತೀರಿ ಅಂತ ಹೇಳಂಗಿಲ್ಲ. ನೀವು ಆ ಥರ ಏನಾದರೂ ಹೇಳಿ ವಿಡಿಯೋಸ್ಗಳನ್ನ ಮಾಡಿದ್ರಪ್ಪ ಅಂದ್ರೆ ಅವನ್ನ ವಿಡಿಯೋಸ್ಗಳನ್ನ ರಿಮೂವ್ ಮಾಡ್ತಾರೆ ಯೂಟ್ಯೂಬರು. ಸೊ ಹುಷಾರಾಗಿರಿ. ಯಾರೆಲ್ಲ ಈ ಅರ್ನಿಂಗ್ ರಿಲೇಟೆಡ್ ಕಂಟೆಂಟ್ನ ಮಾಡ್ತೀರಿ ಅಥವಾ ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡ್ತೀರಿ ಅವ್ರಿಗೆ ಒಂದು ಅಪ್ಡೇಟು ಇದು ಬಂದಿರೋವಂಥದ್ದು. ಜೊತೆಗೆ 2ನೇ ಅಪ್ಡೇಟ್ ಏನಪ್ಪ ಅಂತಂದ್ರೆ, ನೋಡ್ರಿ, ಇವಾಗ ಕೋವಿಡ್ ಟೈಮ್ನಾಗ ನೀವು ಈ ಕೋವಿಡ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡಿರ್ತೀರಿ ಅಥವಾ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಅಥವಾ ಅದ್ರ ರಿಲೇಟೆಡ್ ಯಾವುದೋ ಒಂದು ವಿಡಿಯೋಸ್ಗಳನ್ನ ಮಾಡಿರ್ತೀರಿ. ನೋಡ್ರಿ, ಆ ಟೈಮ್ನ ನೀವು ಮಾಡಿರ್ತೀರಿ, ಅದು ಏನಾದರೂ ಮಿಸ್ಇನ್ಫಾರ್ಮೇಷನ್ ಆಗಿತ್ತಪ್ಪ ಅಂತಂದ್ರೆ ಅಥವಾ ತಪ್ಪು ಮಾಹಿತಿ ಏನಾದರೂ ಕೊಟ್ಟಿದ್ರೆ ನೀವು ಆ ಕೋವಿಡ್ ರಿಲೇಟೆಡ್ ಅಂತಹ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡತ್ತಾರಂತ ಯೂಟ್ಯೂಬರು. ನೋಡ್ರಿ, ನೀವೇನಾದರೂ ಹೆಲ್ತ್ ರಿಲೇಟೆಡ್ ಅಥವಾ ಈ ಕೋವಿಡ್ ರಿಲೇಟೆಡ್ ಏನಾದರೂ ವಿಡಿಯೋಸ್ಗಳನ್ನ ಮಾಡಿದ್ರೆ 2 ವರ್ಷದಿಂದ ಅದು ಏನಾದರೂ ತಪ್ಪು ಮಾಹಿತಿ ಏನಾದರೂ ಕೊಟ್ಟಿದ್ರಪ್ಪ ಅಂತಂದ್ರೆ ಇವಾಗಲೇ ನೀವೇ ಪ್ರೈವೇಟ್ ಅಥವಾ ಡಿಲೀಟ್ ಮಾಡಿಬಿಟ್ರಿ. ಇಲ್ಲಾಂದ್ರೆ ಯೂಟ್ಯೂಬರೇ ಅದನ್ನು ಡಿಲೀಟ್ ಮಾಡ್ತಾರೆ ಅಥವಾ ಏನಾದರೂ ಸ್ಟ್ರೈಕ್ ಕೂಡ ಕೊಡಬಹುದು ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಡಿಲೀಟ್ ಅಂತೂ ಮಾಡ್ತಾರೆ ವಿಡಿಯೋಸ್ಗಳನ್ನ. ಅದೇನಾದರೂ ತಪ್ಪು ಮಾಹಿತಿ ಇದ್ರೆ ಮಾತ್ರ, ಎಲ್ಲನೂ ಡಿಲೀಟ್ ಮಾಡೋಂಗಿಲ್ಲ. ನೀವು ಕರೆಕ್ಟ್ ಮಾಹಿತಿ ಕೊಟ್ಟಿದ್ರೆ ಜೆನ್ಯೂನ್ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಏನೂ ಮಾಡೋಂಗಿಲ್ಲ. ತಪ್ಪು ಮಾಹಿತಿ ಇದ್ರೆ ಮಾತ್ರ ಆ ವಿಡಿಯೋನ ಡಿಲೀಟ್ ಮಾಡ್ತಾರೆ. ಯಾವಾಗ 2 ವರ್ಷದಿಂದ ಮಾಡಿರೋ ವಿಡಿಯೋನ ಕೋವಿಡ್ ಟೈಮ್ನಾಗ 2020-21 ಯಾರು ಮಾಡಿರ್ತಾರೆ ವಿಡಿಯೋಸ್ಗಳು ಕೋವಿಡ್ ರಿಲೇಟೆಡ್ ವಿಡಿಯೋಸ್, ಒಟ್ಟು ಅದು ನೀವು ಇವಾಗ ಮಾಡಿರ್ಬೋದು ಅಥವಾ ರೀಸೆಂಟ್ಲಿ ಯಾವಾಗ ಒಂದು ಮಾಡಿರ್ಬೋದು. ಒಟ್ಟು ಕೋವಿಡ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಯಾರು ಮಾಡಿರ್ತೀರಿ ಅದೇನಾದರೂ ತಪ್ಪು ಮಾಹಿತಿ ಇತ್ತಪ್ಪ ಅಂದ್ರೆ ಅದನ್ನು ರಿಮೂವ್ ಮಾಡ್ತಾರಂತ ಯೂಟ್ಯೂಬರು. ಇದು ಬಂದಿರುವಂಥ 2ನೇ ಅಪ್ಡೇಟು. 3ನೇ ಅಪ್ಡೇಟ್ ಏನಪ್ಪ ಅಂತಂದ್ರೆ, ನೋಡ್ರಿ, ನಾವು ಈಗ ವಿಡಿಯೋ ಮಾಡ್ತೀವಿ, ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಮೊನಿಟೈಸೇಷನ್ ಆನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಯೂಟ್ಯೂಬರ್ ಏನು ಮಾಡ್ತಾರ ಆಗಿಂದಾಗ ಗ್ರೀನ್ ಡಾಲರ್ನ ಕೊಟ್ಬಿಡ್ತಾರ. ನೋಡ್ರಿ, ಯೂಟ್ಯೂಬ್ನಾಗ 3 ಥರ ಡಾಲರ್ ಸಿಂಬಲ್ ಅದಾವ. ಒಂದು ಗ್ರೀನ್, ಇನ್ನೊಂದು ಯೆಲ್ಲೋ, ಇನ್ನೊಂದು ಕಲರ್ ಎಲ್ಲ ಬಿಟ್ರಿ ಅದಕ್ಕೆ. ಸೊ ಇವೇನಪ್ಪ ಅಂತಂದ್ರೆ, ಗ್ರೀನ್ ಅಂತಂದ್ರೆ ನಿಮಗೇನಾದ್ರೂ ನಿಮ್ಮ ವಿಡಿಯೋಕ್ಕೆ ಗ್ರೀನ್ ಡಾಲರ್ನ ಕೊಟ್ರಪ್ಪ ಅಂತಂದ್ರೆ ಅದ್ರಾಗ ಆ್ಯಡ್ಸ್ ಜಾಸ್ತಿ ಬರ್ತಾವೆ, ರೆವೆನ್ಯೂ ಜಾಸ್ತಿ ಬರುತ್ತೆ. ಯೆಲ್ಲೋ ಡಾಲರ್ನಾಗ ಏನಾಗತ್ತಪ್ಪ ಅಂತಂದ್ರೆ, ಯೆಲ್ಲೋ ಡಾಲರ್ ರೆವೆನ್ಯೂ ಕಮ್ಮಿ ಅಂತಂದ್ರೆ ಆ್ಯಡ್ಸ್ ಕಮ್ಮಿ ಕೊಡ್ತಾರ, ಜೊತೆಗೆ ರೆವೆನ್ಯೂ ಕಮ್ಮಿ. ನಿಮ್ಮ ಒಂದು ವಿಡಿಯೋ ಯೆಲ್ಲೋ ಡಾಲರ್ ಇತ್ತಪ್ಪ ಅಂತಂದ್ರೆ ನಿಮಗೆ ಬರುವಂತಹ ಆ್ಯಡ್ಸು ಕಮ್ಮಿ ಆಗ್ಬಿಡ್ತಾವೆ, ತುಂಬಾ ಕಮ್ಮಿ ಆಗ್ತಾವೆ. ಜೊತೆಗೆ ಏನಪ್ಪ ಅಂದ್ರೆ ರೆವೆನ್ಯೂನು ಕಮ್ಮಿ ಆಗ್ಬಿಡುತ್ತೆ. ನಿಮ್ಮ ವಿಡಿಯೋ ಎಷ್ಟೇ ಓಡಿದರೂ ಸಹ ನಿಮಗೆ ರೆವೆನ್ಯೂ ಬರಲ್ಲ. ಸೊ 3ನೇದಂತರೂ ಅದು ಡಾಲರ ಬರೋದಿಲ್ಲ, ನಿಮ್ಗೆ ರೆವೆನ್ಯೂನು ಬರೋದಿಲ್ಲ. ಅಕಸ್ಮಾತ್ ಆ್ಯಡ್ಸ್ ಪ್ಲೇ ಆದರೂ ಕೂಡ ಅದು ನಿಮಗೆ ಬರೋದಿಲ್ಲ. ಏನಾದರೂ ನಿಮ್ಗೆ ಕಾಪರೇಟ್ ಕ್ಲೇಮ್ ಹಾಕಿದ್ರಪ್ಪ ಅಂತಂದ್ರೆ ಅವ್ರಿಗೆ ಹೋಗುತ್ತೆ, ಯಾರು ಓನರ್ ಇರುತ್ತೆ ಅವ್ರಿಗೆ. ಇಲ್ಲಾಂದ್ರೆ ಯೂಟ್ಯೂಬರ್ ಇಟ್ಕೊಂಡ್ಬಿಡ್ತಾರೆ ಆ ದುಡ್ಡನ್ನ. ನೋಡ್ರಿ, ಮತ್ತೇನಾಗಿತ್ತಪ್ಪ ಅಂತಂದ್ರೆ, ನೀವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಯೂಟ್ಯೂಬರು ಗ್ರೀನ್ ಡಾಲರ್ನ ಕೊಟ್ಬಿಡ್ತಾ ಇದ್ರು. 2-3 ದಿನ ಆದ್ಮೇಲೆ ಗೊತ್ತಾಗಿತ್ತು ಅದಕ್ಕೆ ಏನೋ ಒಂದು ವಿಡಿಯೋದಾಗ ನೀವು ಮಿಸ್ಟೇಕ್ ಮಾಡ್ರಿ ನೀವು ಅನ್ನೋದು. ಅವಾಗ ಯೆಲ್ಲೋ ಡಾಲರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಡಿಸೇಬಲ್ ಮಾಡ್ಬಿಡ್ತಿದ್ರು ಮೊನಿಟೈಸೇಷನ್. ಬಟ್ ಇವಾಗ ಏನು ಮಾಡತ್ತಾರಪ್ಪ ಅಂತಂದ್ರೆ, ಸ್ಟ್ರಿಕ್ಟ್ಲಿ ರೂಲ್ಸ್ನ ತೊಗೊಂಡ್ಬಿಟ್ರೆ, ನೀವು ವಿಡಿಯೋ ಪಬ್ಲಿಷ್ ಮಾಡ್ತೀವಿ ನೋಡ್ರಿ, ಅವಾಗಲೇ ಪಬ್ಲಿಷ್ ಮಾಡೋದ್ರಿಂದ ಮುಂಚೆನೇ ಅವರು ಇದು ಯೆಲ್ಲೋ ಡಾಲರು ಅಥವಾ ಗ್ರೀನ್ ಡಾಲರು ಅಥವಾ ಡಾಲರು ಬ್ಯಾಡು ಇದನ್ನ ಮೊದಲೇ ಡಿಸೈಡ್ ಮಾಡ್ಬಿಡ್ತಾರೆ. ಮೊದಲೇ ಮಾಡ್ಬಿಡ್ತಾರೆ, ವಿಡಿಯೋನ ಕೊಟ್ಬಿಡ್ತಾ ಇದ್ರು ನಿಮ್ಗೆ ಗ್ರೀನ್ ಡಾಲರ್ ಕೊಟ್ಬಿಡ್ತಾರೆ. ಬಟ್ ಇವಾಗ ವೇಟ್ ಮಾಡಿ ಅದನ್ನು ಅನಲೈಸ್ ಮಾಡಿ ಅದ್ರಾಗ ಏನೂ ತಪ್ಪಿಲ್ಲ ಅಂದಾಗ ಮಾತ್ರ ಅವ್ರು ನಿಮಗೆ ಗ್ರೀನ್ ಡಾಲರ್ನ ಕೊಡ್ತಾರೆ. ಸೊ ಇದು ತುಂಬಾ ಸ್ಟ್ರಿಕ್ಟ್ ರೂಲ್ಸ್ನ ತೊಗೊಂಡ್ರೆ ಯೂಟ್ಯೂಬರು. ಸೊ ನೀವೇನಾದರೂ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಿ ನೋಡ್ರಿ,
ಫಸ್ಟಿಗೆ ನೀವು ಅನ್ಲಿಸ್ಟೆಡ್ ಅಥವಾ ಪ್ರೈವೇಟಿಗೆ ಇಟ್ಕೊಂಬಿಡ್ರಿ. ಫಸ್ಟ್ ನೋಡಿರಿ ನಿಮ್ಮದು ಏನಾಗುತ್ತಾ, ಒಂದು ವೀಡಿಯೋಕ್ಕೆ $3 ಬರುತ್ತೋ $10 ಬರುತ್ತೋ ಅಂತ ಹೇಳ್ಬಿಟ್ಟು. ಏನಾದರೂ ತಪ್ಪಿತ್ತಪ್ಪ ಅಂದ್ರೆ ಆವಾಗ ಎಡಿಟ್ ಮಾಡ್ಕೊಂಡು ಮತ್ತೆ ಹೊಳ್ಳಿ ಅಪ್ಲೋಡ್ ಮಾಡ್ಬೋದು. ಸುಮ್ಮನೆ ನೀವು ಪಬ್ಲಿಕ್ ಮಾಡಿದ್ಮ್ಯಾಗ ಹೊಳ್ಳಿ ಡಿಲೀಟ್ ಮಾಡೋಕ್ಕಂತೂ ಬರೋದಿಲ್ಲ. ಅಕಸ್ಮಾತ್ ಏನಾದರೂ ಅದು $10 ಆಗಿ ನೀವು ಪಬ್ಲಿಕ್ ಮಾಡಿಬಿಟ್ಟಿದ್ರಪ್ಪ ಅಂತಂದ್ರೆ ಅದು ಎಷ್ಟೇ ವ್ಯೂಸ್ ಬಂದರೂ, ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ವ್ಯೂಸ್ ಓಡಿದ್ರು ಅದಕ್ಕೆ ರೆವಿನ್ಯೂ ಅಷ್ಟೊಂದು ಬರೋದಿಲ್ಲ. ಸೊ ವಿಚಾರ ಮಾಡಿರಿ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆಗೆ ಅದನ್ನು ಅನ್ಲಿಸ್ಟೆಡಿಗೆ ಹಾಕೋರಿ. ಆಮೇಲೆ ಅದು ಗ್ರೀನ್ ಬಂತಪ್ಪ ಅಂದ್ರೆ ನೀವು ಪಬ್ಲಿಕ್ನ ಮಾಡ್ಬೋದು. ಎಲ್ಲೋ ಬಂತಪ್ಪ ಅಂದರೆ ಅದೇನು ಇಶ್ಯೂ ಇರ್ತದೆ ಹೇಳ್ತಾರೆ. ಸೊ ಅದನ್ನು ತಪ್ಪನ್ನು ತಿದ್ಕೋಬೋದು, ಅಥವಾ ಡಾಲರೇ ಕೊಡಲಿಲ್ಲಪ್ಪ ಅಂದ್ರೂ ನೀವು ತಿದ್ಕೋಬೋದು. ಸೊ ಅಲ್ಲಿ ನೀವು ಚೇಂಜ್ ಮಾಡ್ಕೊಂಡು ಆಮೇಲೆ ಅಪ್ಲೋಡ್ ಕೂಡ ಮಾಡ್ಬೋದು. ಸೊ ಇದು ಬಂದಿರೋಂಥ 3ನೇ ಅಪ್ಡೇಟು. ಸೊ ನೋಡಿರಿ, ಯೂಟ್ಯೂಬಿಂದ ಈ 3 ಅಪ್ಡೇಟ್ಗಳು ಬಂದವು. ನಿಮಗೆ ಹೇಗೆ ಅನ್ನಿಸ್ತಾ ಈ ಅಪ್ಡೇಟ್ನ ಕೇಳ್ಬಿಟ್ಟು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಓಕೆ. ಆ್ಯಂಡ್ ನೋಡಿರಿ, ಯೂಟ್ಯೂಬರು ಆ್ಯಡ್ಸ್ಗಳನ್ನ ಪ್ಲೇ ಮಾಡ್ತಾರಲ್ಲ ವಿಡಿಯೋದಾಗ, ಮತ್ತು ಅವ್ರಿಗೇನು ರೂಲ್ಸ್ ಅಂತ ನೀವು ಕೇಳ್ಬೋದು. ಯೂಟ್ಯೂಬರಿಗೆ ರೂಲ್ಸೇ ಬೇರೆ, ಯೂಟ್ಯೂಬರ್ ನಮಗೆ ಹಾಕೋ ರೂಲ್ಸೇ ಬೇರೆ. ನೋಡಿರಿ, ಇವಾಗ ನೀವು ಪ್ಲೇ ಮಾಡೋ ಮುಂದೆ ಅವ್ರ ಬೇಕಾದ್ರೆ ಆ್ಯಡ್ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಇದ್ರ ಬಗ್ಗೆ ನೀವು ಯಾವುದು ಆ್ಯಡ್ ಕೊಟ್ಬಿಡ್ತಾರೆ ಅವ್ರು, ನಿಮಗೆ ನಡೀತೈತಿ. ಬಟ್ ನಾವು ಆ ಥರ ಮಾಡೋಂಗಿಲ್ಲ, ಯಾಕಂದರೆ ಕ್ರಿಯೇಟರ್ಸ್ ನಾವು, ನಮಗೆ ರೂಲ್ಸ್ ಬೇರೆ ಇರುತ್ತೆ, ಅವ್ರಿಗೆ ರೂಲ್ಸ್ ಬೇರೆ ಇರುತ್ತೆ. ಅವರು ಯೂಟ್ಯೂಬರ್ ಹೇಳ್ಬಿಟ್ರೆ. ಸೊ ನೀವು ನಿಮ್ಮ ವಿಡಿಯೋದಾಗ ಅದು ಏನಾದರೂ ವೀಡಿಯೋಸ್ ಅವ್ರು ಹಾಕಿದ್ರಪ್ಪ ನಡೆಯುತ್ತೆ, ಬಟ್ ನೀವು ಹಾಕೋಂಗಿಲ್ಲ. ಇದು ಯೂಟ್ಯೂಬರ್ ರೂಲ್ಸು. ಓಕೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ. ಮತ್ತೆ ಬಟ್ಟೆ ನಿಮ್ಮನ್ನ ಮುಂದಿನ ನೋಡೋದಕ್ಕೆ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.